ಮಸೂದೆನೂ ಬಂತು. ಮಂತ್ರಿಮಂಡಲದ ಸಭೆಯಲ್ಲಿ ಅದನ್ನು ಒಪ್ಪಿಗೆ ಕೊಟ್ಟರು. ವಿಧಾನಸಭೆಯಲ್ಲಿ ಅದು ಚರ್ಚೆಗೆ ಬರಬೇಕಾಗಿತ್ತು. ಅಷ್ಟರಲ್ಲಿ ಏನೇನು ಕೆಟ್ಟ ಶಕ್ತಿಗಳು ಪಿತೂರಿ ಮಾಡಿ ವಿಧಾನಸಭೆಯ ಒಳಗೆ ಮಸೂದೆ ಬರದೇ ರೀತಿ ಮಾಡುವ ಶಕ್ತಿಗಳು ಕರ್ನಾಟಕದಲ್ಲಿದ್ದಾರೆ. ಸರ್ಕಾರ ಇವ್ರಿಗೆ ಎದುರ್ಕೊಂಡ್ರು ಅಂತ ಹೇಳಿದ್ರೆ ಇಡೀ ಸರ್ಕಾರ ರಾಜೀನಾಮೆ ಕೊಡಬೇಕಾಗುತ್ತೆ. ಬರೀ ಸರ್ಕಾರಕ್ಕೆ ಅಲ್ಲ ಇದು ಮುಜುಗರ ಆಗಿರೋದು, ಸಮಗ್ರ ಕನ್ನಡಿಗರಿಗೆ. ಕರ್ನಾಟಕದಲ್ಲಿ ಸುಮಾರು 6 ಕೋಟಿ ಜನ ಇದ್ದಾರೆ. ವಿದೇಶದಲ್ಲಿ, ಹೊರ ರಾಜ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 10 ಕೋಟಿ ಜನ ಕನ್ನಡಿಗರಿಗೆ ಮಾಡಿದಂಥ ಅಪಮಾನ, ಅಗೌರವ ಮಸೂದೆಯನ್ನ ಮಂಡಿಸ್ತೇ ಇರೋದು. ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಗೌರವ ಇದೆ. ಈ ರೀತಿ ಮಾಡ್ತಾರೆ ಅಂತೇಳಿ ನಾನು ತಿಳ್ಕೊಂಡಿರಲಿಲ್ಲ. ಬಹುಶಃ ಅವರ ಸ್ವಭಾವ ಯಾರಿಗೂ ಮಣೆ ಆಗ್ತಕ್ಕಂಥದ್ದಲ್ಲ. ಆದರೆ ಒತ್ತಡಕ್ಕೆ ಮಣಿದು ಇದು ಗಂಭೀರವಾಗಿ ಸಮಗ್ರ ಕನ್ನಡಿಗರು, ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು ಎಲ್ಲರೂ ಇದನ್ನು ತೀರ್ಮಾನ ತಗೊಳ್ಬೇಕಾಗುತ್ತೆ. ಇದನ್ನು ಬಿಡಕ್ಕಾಗೋದಿಲ್ಲ. ಇಡೀ ರಾಜ್ಯದಲ್ಲಿ ಹಗಲು ರಾತ್ರಿ ಚಳವಳಿ ಮಾಡಬೇಕಾಗುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ ಅವ್ರಿಗೆ ಹೇಳ್ತೀನಿ, ಈ ಸಂದರ್ಭದಲ್ಲಿ ಕನ್ನಡದ ಮಾನ ಮರ್ಯಾದೆ ಉಳಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ನೀವು ಮೊದಲು ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡೋದಿಲ್ಲ, ಮಸೂದೆಯನ್ನು ಮಂಡಿಸಿ ಮಸೂದೆಗೆ ಒಪ್ಪಿಗೆ ಪಡೆಯಿರಿ, ನಾವು ಸಮ್ಮೇಳನ ಮಾಡೋಣ ಅಂತೇಳಿ ಗಂಭೀರವಾಗಿ ಹೇಳಲೇಬೇಕು. ಹೇಳಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ಗೆ 2 ಕೊಂಬು ಬರುತ್ತೆ, ಶಕ್ತಿ ಬರುತ್ತೆ, ಗೌರವ ಬರುತ್ತೆ. ಇಲ್ಲೇ ಸುಮ್ಮನೆ ಸಾಹಿತ್ಯ ಸಮ್ಮೇಳನ ಮಾಡಿ ಏನು ಪ್ರಯೋಜನ ಇಲ್ಲ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬಿಳಿ ಮಾಲೆಯವರು ಅಧ್ಯಕ್ಷರು, ಅವ್ರ ಬಗ್ಗೆ ನನಗೆ ಬಹಳ ಗೌರವ, ಒಳ್ಳೆ ವ್ಯಕ್ತಿ. ಅವ್ರಿಗೂ ನಾನು ಹೇಳ್ತೀನಿ, ನಿಮಗೆ ಸೇರಿದ್ದು ಇದನ್ನು ವಿರೋಧಿಸಿ ತಾವು ರಾಜೀನಾಮೆ ಕೊಟ್ಟರೆ ಬಹಳ ಗೌರವ, ಶಕ್ತಿ ಬರುತ್ತೆ. ನಿಮಗೆ ಸೇರಿದ್ದು ನಾನೇನು ನಿಮ್ಮನ್ನು ಒತ್ತಾಯ ಮಾಡೋಕ್ಕೆ ಹೋಗೋದಿಲ್ಲ. ನೀವು ಕೊಟ್ಟರೆ ಬಹಳ ಗೌರವ. ಸಾಹಿತಿಗಳು ಬಹಳ, ನಮ್ಮಲ್ಲಿರುವ ಎಲ್ಲ ಸಾಹಿತಿಗಳು, ಕವಿಗಳು ಇವತ್ತು ಬೀದಿಗೆ ಬರಲೇಬೇಕು. ಇದು ಸವಾಲ್, ಇದು ಸವಾಲ್. ಯಾರೋ IT-BT ಅವರು ಯಾರೋ ಬಂದು ಏನೋ ಹೇಳಿದ್ರು ಅಂತೇಳಿ, ಯಾರ ಮೋಹನ್ ದಾಸ್ ಪೈ ಯಾರು? ಕರ್ನಾಟಕ ಯಾರವರು? ಕನ್ನಡದ ಮುಂದೆ ಯಾರು? ರಾಜ್ಯದ ಮುಂದೆ ಯಾರು? ಸರ್ಕಾರದ ಮುಂದೆ ಯಾರು? ಮೋಹನ್ ದಾಸ್ ಪೈ ನನಗೇನು ವೈಯಕ್ತಿಕವಾಗಿ ನಿಮ್ಮ ಮೇಲೆ ದ್ವೇಷ ಇಲ್ಲ. ನಿಮಗೆ ಗೌರವ ಇದ್ದರೆ ರಾಜ್ಯದಲ್ಲಿ ಇರಿ, ಕನ್ನಡದ ಬಗ್ಗೆ ಗೌರವ ಇದ್ದರೆ ಇರಿ. ಬೇಡ ಅನ್ನೋದಾದರೆ ಬಹಳ ಗೌರವವಾಗಿ ಇಡೀ ದೇಶದ ಯಾವ ರಾಜ್ಯಕ್ಕಾದರೂ ಹೋಗಿ ಕರ್ನಾಟಕ ಬಿಟ್ಟು ಇವೆಲ್ಲ ಮಾತಾಡಕ್ಕೆ ಹೋಗಬೇಡಿ, ಬಹಳ ಬಿಚ್ಚಬೇಡಿ. ಕರ್ನಾಟಕದಲ್ಲಿ ದಂಗೆ ಆಗುತ್ತೆ, ಒಳ್ಳೆಯದಲ್ಲ. ಇದು ಬಹಳ ಅತ್ಯಂತ ಅಗೌರವ, ನಮಗೆಲ್ಲ ಅವಮಾನ ಆಗಿದೆ. ಇಡೀ ನಾಡಿನ ಸಮಗ್ರ ಕನ್ನಡಿಗರಿಗೆ ಅವಮಾನ ಆಗಿದೆ. ನಾನು 25ನೇ ತಾರೀಕು ಇವತ್ತು ಮೈಸೂರು ಬ್ಯಾಂಕ್ ಹತ್ರ ಭಾರಿ ಚಳವಳಿ ಮಾಡಿದ್ದೇವೆ. 25ನೇ ತಾರೀಕು
ವಿಧಾನಸೌಧ ಮುತ್ತಿಗೆ 25ನೇ ತಾರೀಕು ಕನ್ನಡ ಪರ ಸಂಘಟನೆಗಳ ಸಭೆ ಇತ್ತು. ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ 25ನೇ ತಾರೀಕು. ಈ ಸದನ 28ಕ್ಕೆ ಕೊನೆ ಅಂತ ಕಾಣುತ್ತೆ. ಅಷ್ಟರೊಳಗಾಗಿ ಮತ್ತೆ ಇವರು ಮಸೂದೆಯನ್ನು ಮಂಡಿಸಿದ್ರೆ ಸರ್ಕಾರಕ್ಕೆ ಕೋಟಿ ಕೋಟಿ ನಮನವನ್ನ ಅರ್ಪಿಸ್ತೇವೆ. ಇಲ್ಲ, ಹೋರಾಟ ನಿರಂತರವಾಗಿ ಭಾರಿ ಹೋರಾಟ ಮಾಡ್ತೀವಿ. ಕರ್ನಾಟಕ, ಅಖಂಡ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಗಡಿಗಳು ಬಂದ್ ಮಾಡ್ತೀವಿ. ಹೊರನಾಡ ಕನ್ನಡಿಗರು ಕಾಸರಗೋಡು ಇರ್ಬೋದು, ಸೊಲ್ಲಾಪುರ ಇರ್ಬೋದು, ತಾಳ್ವಾಡಿ ಇರ್ಬೋದು, ಹೊಸೂರು ಇರ್ಬೋದು, ಅಕ್ಕಲಕೋಟೆ ಇರ್ಬೋದು, ಅಥವಾ ಎಲ್ಲ ಕನ್ನಡಿಗರಿಗೂ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀವಿ. ಎಲ್ಲರೂ ನಿಲ್ಲಿ, ಹೋರಾಟಕ್ಕೆ ತಯಾರಾಗಿ. ಮಾಧ್ಯಮದವರಲ್ಲೂ ಕಳಕಳಿಗೆ ಮನವಿ ಮಾಡ್ತಾ ಇದ್ದೀನಿ. ಬೆಂಗಳೂರು ಪರಭಾಷೆಯವರ ಕೈಗೆ ಹೋಗ್ತಾ ಇದೆ. ಪರಭಾಷೆಯವರ ಒತ್ತಡಕ್ಕೆ ನಾವು ಇವತ್ತು ಮಣಿತಾ ಇದ್ದೇವೆ. ಇಲ್ಲಿ ಪರಭಾಷೆಯವರ ದಾಂಧಲೆ ಜಾಸ್ತಿ ಆಗಿದೆ. ಕೆಂಪೇಗೌಡರು ನಿರ್ಮಾಣ ಮಾಡದಂತ ಅದ್ಭುತವಾದಂತ ಈ ಬೆಂಗಳೂರು ನಗರ ಕನ್ನಡಿಗರ ಕೈಲಿ ಉಳಿಬೇಕಾಗಿದೆ. ಕೆಂಪೇಗೌಡರ ಮೊದಲನೇ ಪ್ರತಿಮೆ ಬೆಂಗಳೂರಲ್ಲಿ ಬಂದದ್ದು ನನ್ನಿಂದ. ಕಾರ್ಪೊರೇಷನ್ ಮುಂದೆ ಇದ್ದಂತ ರಣಸ್ತಂಭವನ್ನ ಒಡೆದು ಹಾಕಿ ಆವತ್ತು ಜಿ ನಾರಾಯಣ್ ಮೇಯರ್ ಆಗಿದ್ರು. ಸುಮಾರು 55 ವರ್ಷದ ಹಿಂದೆ ಹೋರಾಟ ಮಾಡಿ ಮೊದಲನೇ ಕೆಂಪೇಗೌಡ ಪ್ರತಿಮೆ ಬೆಂಗಳೂರಿನಲ್ಲಿ ಬರೋದಕ್ಕೆ ಒಟ್ಟಾಡಲಾಗ ಕಾರಣ. ಆ ದೃಷ್ಟಿಯಿಂದ ಮಾಧ್ಯಮದವರಲ್ಲಿ ಕಳಕಳಿಯನ್ನು ಮನವಿ ಮಾಡ್ತೀನಿ. ಈ ವಿಚಾರದಲ್ಲಿ ತಾವು ಸಂಪೂರ್ಣವಾಗಿ ಹೋರಾಟಗಾರರಿಗೆ, ಕನ್ನಡ ಪರ ಹೋರಾಟ ಮಾಡುವವರಿಗೆ ಬೆಂಬಲ ಕೊಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಮತ್ತು ಶಾಸನ ಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಒಬ್ಬ ಏನೇನೋ ಕೂಗಾಡ್ತಾವ್ರೆ, ಏನೇನೋ ಮಾತಾಡ್ತಾ ಇದ್ದಾರೆ. ಒಬ್ಬ ಇದರ ಬಗ್ಗೆ ಮಾತಾಡಲಿಲ್ಲ. ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು, ಯಾರು ವಿಧಾನ ಪರಿಷತ್ ಆಗಲಿ, ವಿಧಾನಸಭೆ ಆಗಲಿ ಈ ಒಂದು ಮಸೂದೆಯ ಬಗ್ಗೆ ಯಾರು ಮಾತಾಡಲಿಲ್ಲ. ಅದು ಅತ್ಯಂತ ಅಗೌರವ, ಅನ್ಯಾಯ. ನಮಸ್ಕಾರ. 25 ವಿಧಾನಸೌಧದ ಮುಂದೆ ಮುತ್ತಿಗೆ. ಆಮೇಲೆ ಇವ್ರದ್ದು ಕೊನೆಯ ದಿವಸ, ಅಲ್ಲಿವರೆಗೂ ಅವಕಾಶ ಏನ್ ಮಾಡ್ತಾರೋ ನೋಡೋಣ. ಇವರು ಕೈ ಬಿಟ್ರೆ ನಾವು ಬೀದಿಗಿಳಿತೀವಿ. ಇದು ಸತ್ಯ. ನೀವು ಸಂಪೂರ್ಣ ಬೆಂಬಲ ಕೊಡಬೇಕು. ಇಲ್ಲದೇ ನಿಮ್ಮ ಮುಂದೆನೂ ಕನ್ನಡ ಮಾತಾಡೋರು ಇರೋದೇ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಮಸ್ಕಾರ.